ನಮಸ್ಕಾರ TV9 ಡಿಜಿಟಲ್ಗೆ ಸ್ವಾಗತ. ನಾನು ಸಹದೇವ್ ಮಾನೆ. ರಾಜ್ಯದಲ್ಲಿ ಭೀಕರ ಬರ ಎದುರಾಗಿರುವಂಥದ್ದು, ಕುಡಿಯೋ ನೀರಿಗೂ ಕೆಲವೊಂದಿಷ್ಟು ಕಡೆ ಹಾಹಾಕಾರ ಎದ್ದಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಬೆಳಗಾವಿ ನಗರದ ಜನರು ನಿಟ್ಟುಸಿರು ಬಿಟ್ಟಿರುವಂಥದ್ದು. ಯಾಕಂತಂದರೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿದಂತಹ ಮಳೆಯಿಂದಾಗಿ ಸದ್ಯ ಬೆಳಗಾವಿ ನಗರಕ್ಕೆ ನೀರು ಕೊಡುವಂತಹ ರಾಕಸ್ಕೊಪ್ಪ ಜಲಾಶಯ ಕಂಪ್ಲೀಟ್ ಆಗಿ ಭರ್ತಿಯಾಗಿರುವಂಥದ್ದು. ರಾಕಸ್ಕೊಪ್ಪ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಸದ್ಯ ಬೆಳಗಾವಿಯ ಮಹಾನಗರ ಪಾಲಿಕೆಯಿಂದ ಬಾಗಿನ ಕೂಡ ಅರ್ಪಣೆ ಮಾಡಿದ್ದಾರೆ. ಗಂಗಾ ಪೂಜೆಯನ್ನು ನೆರವೇರಿಸಿರುವಂಥದ್ದು. ಮೇಯರ್, ಉಪಮೇಯರ್ ಮತ್ತು ಪಾಲಿಕೆಯ ಸದಸ್ಯರು ಹಾಗೂ ಎಲ್ಲ ಅಧಿಕಾರಿ ವರ್ಗಗಳು ಕೂಡ ರಾಕಸ್ಕೊಪ್ಪ ಜಲಾಶಯಕ್ಕೆ ಭೇಟಿ ನೀಡುವುದರ ಜೊತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಅದರ ಜೊತೆಗೆ ಬಾಗಿನ ಅರ್ಪಣೆ ಕೂಡ ಮಾಡಿರುವಂಥದ್ದು. ಇದರಿಂದ ಬೆಳಗಾವಿ ನಗರದ ಜನರೆಲ್ಲರೂ ಕೂಡ 1 ವರ್ಷದ ಅವಧಿಗೆ ಏನು ಕುಡಿಯೋ ನೀರಿಗೆ ಹಾಹಾಕಾರ ಅನ್ನುವಂಥ ಪರಿಸ್ಥಿತಿ ಇತ್ತು, ಅದು ನೀಗಿರುವಂಥದ್ದು. ಸದ್ಯ ಈ ಒಂದು ರಾಕಸ್ಕೊಪ್ಪ ಜಲಾಶಯದ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ನೋಡೋದಾದರೆ, ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ಮಧ್ಯಭಾಗದಲ್ಲೇ ಈ ಒಂದು ರಾಕಸ್ಕೊಪ್ಪ ಜಲಾಶಯವನ್ನು ನಿರ್ಮಾಣ ಮಾಡಿರುವಂಥದ್ದು. ಬೆಳಗಾವಿ ತಾಲೂಕಿನ ರಾಕಸ್ಕೊಪ್ಪ ಅನ್ನುವಂಥ ಗ್ರಾಮ ಏನು ಬರುತ್ತೆ, ಆ ಗ್ರಾಮದ ಹೊರವಲಯದಲ್ಲೇ 1962ರಲ್ಲಿ ಈ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಲಾಗುತ್ತೆ. ವಿಶೇಷ ಏನಂತಂದರೆ ವಿಶ್ವೇಶ್ವರಯ್ಯ ಏನು ಅವರೇ ಈ ಒಂದು ರಾಕಸ್ಕೊಪ್ಪ ಜಲಾಶಯದ ನೀಲನಕ್ಷೆಯನ್ನು ಕೂಡ ರೆಡಿ ಮಾಡಿ ಕೊಟ್ಟಿದ್ರು ಅನ್ನುವಂಥದ್ದು ಈ ಒಂದು ಜಲಾಶಯದ ಮತ್ತೊಂದು ವಿಶೇಷ. 0.58 TMC ಸಾಮರ್ಥ್ಯದ ಈ ಜಲಾಶಯ 1962ರಿಂದ ಈವರೆಗೂ ಕೂಡ ಬೆಳಗಾವಿ ನಗರದ ಜನರಿಗೆ ನೀರು ಒದಗಿಸ್ತಾ ಬರ್ತಾ ಇರುವಂಥದ್ದು. ಅಂದಿನ ಕಾಲದಲ್ಲಿ ಬೆಳಗಾವಿಯಲ್ಲಿ ಕೇವಲ 2 ಲಕ್ಷ ಜನರು ಮಾತ್ರ ಇದ್ದರು. ಸೊ ಆ ಜನಸಂಖ್ಯೆಗೆ ಅನುಗುಣವಾಗಿ ಅವತ್ತು ಒಂದು ಪ್ಲ್ಯಾನನ್ನು ಮಾಡಲಾಗುತ್ತೆ. ಕೇವಲ 50ರಿಂದ 60 ಲಕ್ಷ ರೂಪಾಯಿಯಲ್ಲಿ ಈ ಜಲಾಶಯ ನಿರ್ಮಾಣ ಕೂಡ ಆಗುತ್ತೆ. ಸೊ ಇನ್ನೊಂದು ಈ ಜಲಾಶಯದ ವಿಶೇಷ ಏನಂತಂದರೆ, ಏನು ರಾಕಸ್ಕೊಪ್ಪ ಜಲಾಶಯದಿಂದ ಬೆಳಗಾವಿ ನಗರಕ್ಕೆ ನೀರೇನು ಬರುತ್ತೆ ಅದು ನೈಸರ್ಗಿಕವಾಗಿ ಹರಿದು ಬರುತ್ತೆ. ಬೆಳಗಾವಿಯ ಹಿಂಡಲ್ಗಾದವರೆಗೂ ಕೂಡ ಪೈಪ್ಲೈನ್ಗಳಿಲ್ಲದೆ ನೈಸರ್ಗಿಕವಾಗಿ ಈ ಒಂದು ನೀರು ಹರಿದು ಬಂದು ಅಲ್ಲಿ ಫಿಲ್ಟರ್ ಆಗಿ ನಗರದ ಬೇರೆ ಬೇರೆ ಕಾಲೋನಿಗಳಿಗೆ ಹೋಗ್ತಾ ಇರುವಂಥದ್ದು. ಸದ್ಯ 58 ವಾರ್ಡ್ಗಳು ಈ ಒಂದು ಬೆಳಗಾವಿ ನಗರದಲ್ಲಿದ್ದಾವೆ. ಈ ಎಲ್ಲ ವಾರ್ಡ್ಗಳಿಗೂ ಕೂಡ ನಿರಂತರವಾಗಿ ನೀರು ಸಪ್ಲೈ ಮಾಡುವಂತಹ ಈ ಒಂದು ರಾಕಸ್ಕೊಪ್ಪ ಜಲಾಶಯ 30 MLD ನೀರನ್ನು ಪ್ರತಿದಿನ ಈ ಒಂದು ಕುಡಿಯೋ ನೀರಿಗಾಗಿ ಬಳಕೆ ಮಾಡಲಾಗ್ತಾ ಇರುವಂಥದ್ದು. ಇನ್ನು 60 MLD ನೀರನ್ನು ಪಕ್ಕದ ಹಿಡ್ಕಲ್ ಜಲಾಶಯದಿಂದ ತರಲಾಗುತ್ತೆ. ಸೊ ಈ ಒಂದು ಜಲಾಶಯ ಕಳೆದ 1.5 ತಿಂಗಳಿಂದ ಕಂಪ್ಲೀಟಾಗಿ ಏನು ಖಾಲಿಯಾಗಿತ್ತು. ಇಲ್ಲಿ ಡೆಡ್ ಸ್ಟೋರೇಜ್ ನೀರನ್ನು ಪ್ರಪ್ರಥಮ ಬಾರಿಗೆ ಈ ಬಾರಿ ಬಳಕೆ ಕೂಡ ಮಾಡಿಕೊಳ್ಳಲಾಗಿತ್ತು. ಮೋಟ್ರ್ ಹಚ್ಚಿ ಡೆಡ್ ಸ್ಟೋರೇಜ್ ನೀರನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಅದೃಷ್ಟವಶಾತ್ ಮಳೆರಾಯನ ಕೃಪೆಯಿಂದ ಪಶ್ಚಿಮ ಘಟ್ಟ ಭಾಗದಲ್ಲಿ ಏನು ಮಳೆ ಆಗಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಕಂಪ್ಲೀಟಾಗಿ ಈ ಒಂದು ರಾಕಸ್ಕೊಪ್ಪ ಜಲಾಶಯ ಭರ್ತಿಯಾಗಿರುವಂಥದ್ದು. ಇದರಿಂದ ನಗರದ ಜನರಿಗೇನು ನೀರಿನ ಸಮಸ್ಯೆ ಎದುರಾಗಿತ್ತು, ನೀರಿಗಾಗಿ ಹಾಹಾಕಾರ ಏನು ಶುರುವಾಗಿತ್ತು, ಅದು ಸದ್ಯ ಈಗ ಕಂಪ್ಲೀಟಾಗಿ ನಿರಾಳವಾಗಿರುವಂಥದ್ದು. ಮತ್ತು ಈ ಭಾಗದ ಜನರಿಗೂ ಕೂಡ ಎಲ್ಲೋ ಒಂದು ಕಡೆ ಮಳೆಯ ಆಗಮನದಿಂದ ಏನು ಕುಡಿಯೋ ನೀರಿಗಾಗಿರ್ಬೋದು ಮತ್ತು ಇತರ ಬಳಕೆಗಾಗಿರ್ಬೋದು ಆ ಒಂದು ಏನು ನೀರನ್ನು ಈಗ ಬಳಕೆ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಬಂದಿರುವಂಥದ್ದು. ಮತ್ತೊಂದು ಕಡೆ ಮಹಾನಗರ ಪಾಲಿಕೆಯವರು ಕೂಡ ಮಿತವಾಗಿ ನೀರನ್ನು ಬಳಕೆ ಮಾಡಿರಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇನ್ನೊಂದು ಈ ಒಂದು ಡ್ಯಾಮನ್ನು ಇನ್ನಷ್ಟು ಏರಿಕೆ ಮಾಡಬೇಕನ್ನುವಂಥದ್ದು, ಅಂದರೆ ಎತ್ತರದಲ್ಲಿ ಏರಿಕೆ ಮಾಡಬೇಕನ್ನುವಂಥ ಚರ್ಚೆ ಕೂಡ ಇತ್ತು. ಆದರೆ ಇದು ವೈಜ್ಞಾನಿಕವಾಗಿ ಬರುವುದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿರುವಂಥದ್ದು. ಆದರೆ ಇದಕ್ಕೆ ಪರ್ಯಾಯವಾಗಿ ಮತ್ತೊಂದು ಡ್ಯಾಮನ್ನು ನಾವು ನಿರ್ಮಾಣ ಮಾಡೋಕ್ಕೆ ಯೋಜನೆ ಕೂಡ ಸಿದ್ಧಪಡಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಒಟ್ಟಿನಲ್ಲಿ ರಾಕಸ್ಕೊಪ್ಪ ಜಲಾಶಯ ಮಳೆರಾಯನ ಕೃಪೆಯಿಂದ ತುಂಬಿರುವಂಥ ಕಾರಣಕ್ಕಾಗಿ ಸದ್ಯ ಬೆಳಗಾವಿ ನಗರದ ಜನರು ಸಂತಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು.